ಸ್ವರ್ಗಾದಿ ಲೋಕಕ್ಕೆ ನಾವು ಹೋಗಿದ್ದೇವೆ ಅಂತಂದ್ರೆ ಎಷ್ಟು ಪುಣ್ಯ ಮಾಡಿರ್ತೇವೋ ಅಷ್ಟು ಮಾತ್ರ, ಅಷ್ಟು ಕಾಲ ಅಲ್ಲಿ ನಾವು ಉಳಿಲಿಕ್ಕೆ ಸಾಧ್ಯ. ಮೋಕ್ಷ ಎಂಬುದು ಹೇಗಿದೆ, ಮಾಡಿರುವ ಇಷ್ಟು ಪುಣ್ಯ ದೇವರು ಅದನ್ನ ಅನಂತ ಮಾಡ್ತಾನಂತೆ. ಸಜ್ಜನರ ಸಹವಾಸವನ್ನ ಮಾಡಬೇಕಂತೆ. ಇದೇ ಸಾಧನೆಯ ಮೊದಲನೆಯ ಹಂತ ಅಂತ ತಿಳಿಸ್ತಾರೆ. ಸಂಪತ್ತು ಬರುತ್ತೆ ಅಂದಾಗ ಹಿಗ್ಗೋದಾಗ್ಲಿ, ಸಂಪತ್ತು ಹೋಗಿದೆ ಎಂದಾಗ ಕುಗ್ಗೋದಾಗ್ಲಿ ಸರ್ವಥಾ ಮಾಡಬಾರದು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಭಾಗವತ ಗ್ರಂಥದ ಒಂದೊಂದು ಕಥಾಭಾಗ ವಿಶಿಷ್ಟವಾದ ತತ್ವವನ್ನು ತಿಳಿಸ್ತಾ ದೇವರ ಪಾರಮ್ಯ, ಭಗವದ್ಭಕ್ತರಲ್ಲಿ ನಾವು ಮಾಡಬೇಕಾದಂತಹ ಭಕ್ತಿ, ಇದೆಲ್ಲದರ ಮೇಲನ ಶ್ರೀಮದ್ಭಾಗವತ ಗ್ರಂಥ. ಸ್ವಯಂ ಪರಮಾತ್ಮ ತಾನು ಬಂದು ಉಪದೇಶವನ್ನು ಮಾಡ್ತಾ ಸಜ್ಜೀವರು ಹೇಗೆ ಉದ್ಧತರಾಗಬೇಕು, ಸಂಸಾರ ಕ್ಲೇಶದಿಂದ ನಾವು ಪಾರಾಗಬೇಕಾದರೆ ಅದಕ್ಕಿರ್ತಕ್ಕಂತಹ ಏಕೈಕ ಉಪಾಯ ಅದು ಹರಿನಾಮ ಸ್ಮರಣೆ. ಇಂತಹ ಪರಮಾತ್ಮನನ್ನು ನಾವು ಸ್ಮರಣೆ ಮಾಡಬೇಕಾದರೆ ಅದಕ್ಕೇನು ಕ್ರಮ ಯಾವುದು? ಇದನ್ನೇ ದೇವಹೂತಿ ತಮ್ಮ ಮಕ್ಕಳಾದ ಕಪಿಲನಾಮಕನಾದ ಪರಮಾತ್ಮನಲ್ಲಿ ತಾವು ಪ್ರಶ್ನೆಯನ್ನು ಮಾಡೋಣ. ಕರ್ದಮರು ತಾವು ತಪಸ್ಸಿಗಾಗಿ ಹೊರಟಿದ್ದಾರೆ. ಆಗ ದೇವಹೂತಿ ಸಾಧನಾ ಮಾರ್ಗ ಹೇಗೆ, ಯಾವ ಸಾಧನೆಯಿಂದ ಮೋಕ್ಷ ಪ್ರಾಪ್ತಿಯಾಗಬೇಕು, ಮೋಕ್ಷಕ್ಕೂ ಸ್ವರ್ಗಕ್ಕೂ ಏನು ವ್ಯತ್ಯಾಸ, ಸ್ವರ್ಗಾದಿ ಲೋಕಕ್ಕೆ ನಾವು ಹೋಗಿದ್ದೇವೆ ಅಂತಂದರೆ ಎಷ್ಟು ಪುಣ್ಯ ಮಾಡಿರ್ತೇವೋ ಅಷ್ಟು ಮಾತ್ರ, ಅಷ್ಟು ಕಾಲ ಅಲ್ಲಿ ನಾವು ಉಳಿಲಿಕ್ಕೆ ಸಾಧ್ಯ. ಹೇಗೆ ನಮ್ಮ ಡೆಬಿಟ್ ಕಾರ್ಡ್ ಇದ್ದಂತೆ, ಎಷ್ಟು ಹಣ ಇಟ್ಟಿರ್ತೇವೋ ಅಷ್ಟು ಮಾತ್ರ ಅದು ನಮಗೆ ಕೊಡುತ್ತೆ. ಇದು ಸ್ವರ್ಗಲೋಕದಂತೆ. ಆದರೆ ಮೋಕ್ಷ ಎಂಬುದು ಹೇಗಿದೆ, ಮಾಡಿರುವ ಇಷ್ಟು ಪುಣ್ಯ ದೇವರು ಅದನ್ನು ಅನಂತ ಮಾಡ್ತಾನಂತೆ. ಕೊಟ್ಟಿದ್ದನ್ನು ಅನಂತ ಮಡಿ ಮಾಡಿ ಕೊಡುವ. ಯದ್ಗತ್ವ ನ ನಿವರ್ತತೆ. ಒಂದು ಸತಿ ನಾವು ವೈಕುಂಠ ಲೋಕಕ್ಕೆ ಹೋಗಿದ್ದೇವೆ ಅಂತಂದರೆ ಪುನಃ ಬರುವ ಪ್ರಸಂಗವೇ ಇಲ್ಲ. ನಮ್ಮ ಪುಣ್ಯ ಕ್ಷೀಣಿಸ್ತು ಅದೂ ಇಲ್ಲ. ಅಂತಹ ಅವಸ್ಥೆಯನ್ನೇ ಮೋಕ್ಷಾವಸ್ಥೆ ಅಂತ ಕರೆದಿದ್ದಾರೆ. ಅದರ ಪ್ರಾಪ್ತಿಗಾಗಿ ದೇವಹೂತಿ ಕಪಿಲನಾಮಕನಾದ ಪರಮಾತ್ಮನನ್ನು ತಾನು ಪ್ರಶ್ನೆಯನ್ನು ಮಾಡ್ತಾ, ಸಾಧನಾ ಮಾರ್ಗ ಯಾವುದು, ಯಾವ ಸಾಧನೆಯಿಂದಾಗಿ ನಿನ್ನನ್ನು ಹೊಂದಲಿಕ್ಕೆ ಸಾಧ್ಯ, ಹೀಗೊಂದು ಪ್ರಶ್ನೆ ಮಾಡಿದಾಗ ಆಗ ಪರಮಾತ್ಮ ಯಾವ ಜಟಿಲವಾದ ಅಂಶವನ್ನೂ ಉಲ್ಲೇಖ ಮಾಡಲಿಲ್ಲ. ಇಂತಿಂತಹ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕು, ಹಿಂಗೆ ವ್ರತಾನುಷ್ಠಾನವನ್ನು ಮಾಡಬೇಕು, ಅದು ಯಾವುದನ್ನೂ ಮೊದಲಿಗೆ ಪರಮಾತ್ಮ ತಾನು ತಿಳಿಸಲೇ ಇಲ್ಲ. ಮತ್ತು ಸಾಧನೆಯ ಪ್ರಪ್ರಥಮ ಹಂತ, ಮೊದಲನೆಯ ಮೆಟ್ಟಲು ಯಾವುದು ಅಂತಂದರೆ ಅದನ್ನೇ ಪರಮಾತ್ಮ ತಾನು ತಿಳಿಸ್ತಾನೆ. ಸಜ್ಜನರ ಸಹವಾಸವನ್ನು ಮಾಡಬೇಕಂತೆ. ಇದೇ ಸಾಧನೆಯ ಮೊದಲನೆಯ ಹಂತ ಅಂತ ತಿಳಿಸ್ತಾರೆ. ಸಂಘವಾಗಲಿ ಸಾಧು ಸಂಘವಾಗಲಿ, ಸಂಘದಿಂದ ಲಿಂಗ ದೇಹ ಭಂಗವಾಗಲಿ ಅಂತ ತಿಳಿಸಿದ್ದಾರೆ. ಸಜ್ಜನರ ಒಡನಾಟದಲ್ಲಿ ನಾವಿರಬೇಕಂತೆ. ಇದೇ ಪ್ರಪ್ರಥಮ ಸಾಧನ.
ಆಗ ದೇವಹೂತಿ ಮರುಪ್ರಶ್ನೆಯನ್ನು ಮಾಡಿದ್ಳು. ಸಜ್ಜನರು ಅಂದರೆ ಯಾರು? ಅವರ ಲಕ್ಷಣ ಏನು? ಹೀಗೊಂದು ಪ್ರಶ್ನೆಯನ್ನು ಮಾಡಿದಾಗ ಪರಮಾತ್ಮ ತಿಳಿಸ್ದ, ತಿತಿಕ್ಷವಃ ಕಾರುಣಿಕಾಃ ಸುಹೃದಃ. ತಿತಿಕ್ಷಿವಃ ಕಾರುಣಿಕಾಃ ಅಜಾತಶತ್ರವಃ. ಯಾರಲ್ಲೂ ಅಂದರೆ ಸಜ್ಜನರಲ್ಲಿ ವೈರತ್ವವನ್ನು ಮಾಡಬಾರದು. ಮತ್ತು ಶಾಂತಾಹ, ಕೋಪವನ್ನು ಬಿಡಬೇಕು. ನಿನ್ನೆ ದಿವಸವೂ ಇದೇ ಅಂಶವನ್ನೇ ನಾವು ಕೇಳಿದ್ದು. ಸಜ್ಜನರು ತಾವು ಕ್ರೋಧ ತಾಪಾದಿಗಳಿಂದ ಪ್ರಯತ್ನಪೂರ್ವಕವಾಗಿ ಅದನ್ನು ನಿಗ್ರಹಿಸಬೇಕು ಅಂತ ತಿಳಿಸಿದ್ದಾರೆ. ಇದರ ಜೊತೆಗೆ ಸರ್ವದೇಹಿನಾಂ, ಯಾವ ಯಾವ ಜೀವರಾಶಿಗಳು ಇದೆ, ಯಾವ ಪ್ರಾಣಿಗಳ ಹಿಂಸೆಯನ್ನು ಮಾಡಬಾರದು. ಸಂಸಾರದಲ್ಲಿ ಜನ್ಯವಾದ ಸುಖ ದುಃಖಾದಿಗಳು ಏನಿದೆ ಅದನ್ನು ಸಮವಾಗಿ ನಾವು ತಗೋಬೇಕಂತೆ. ಇದನ್ನೇ ನವಮಸ್ಕಂದ ಭಾಗವತದಲ್ಲಿ ಸ್ವಯಂ ರಾಮದೇವರು ತಾವು ಆಚರಿಸಿ ಜಗತ್ತಿಗೆ ತೋರಿಸಿದ್ದಾರೆ. ರಾಮದೇವರ ಪಟ್ಟಾಭಿಷೇಕ ಅನ್ನೋ ವಿಷಯ ಎಲ್ಲ ಕಡೆ, ಇಡೀ ಅಯೋಧ್ಯ ನಗರದಲ್ಲಿ ವ್ಯಾಪಕವಾಗಿ ಹರಡುತ್ತಂತೆ. ಆಗ ರಾಮದೇವರು ಬಂದು ತನ್ನ ತಾಯಿಯಾದ ಕೌಸಲ್ಯಾದೇವಿಗೆ ನಮಸ್ಕಾರ ಮಾಡಿ, ಅಮ್ಮ ನನಗೆ ಪಟ್ಟಾಭಿಷೇಕ ಅಂತಂದ್ರಂತೆ. ಆಗ ರಾಮದೇವರ ಮುಖದ ಭಾವ ಹೇಗಿತ್ತೋ ಅದರ ಮಾರನೇ ದಿವಸ ಪುನಃ ಕೌಸಲ್ಯಾದೇವಿ ಬಳಿಗೆ ಬಂದ್ರಂತೆ ರಾಮದೇವರು. ಬಂದು, ಅಮ್ಮ ನನ್ನ ತಮ್ಮನಾದ ಭರತನಿಗೆ ಪಟ್ಟಾಭಿಷೇಕ ಅಂತಂದ್ರಂತೆ ರಾಮಚಂದ್ರ. ಹೀಗಂದಾಗ ಮೀಡಿಯಾದವ್ರು ಬಂದಿದ್ರಂತೆ. ಆಗ್ಲೂ ರಾಮದೇವರಿಗೆ ಪಟ್ಟಾಭಿಷೇಕ ಅಂತ ಮೊದಲನೇ ದಿವಸ ಏನು ಪ್ರೆಸ್ ಮೀಟ್ ಇತ್ತಲ್ಲ, ಆಗ ರಾಮದೇವರ ಮುಖ ಹೇಗಿತ್ತೋ ಮಾರನೇ ದಿವಸ ತನ್ನ ತಮ್ಮನಾದ ಭರತನಿಗೆ ರಾಜ್ಯಭಾರ, ಅವನಿಗೆ ಪಟ್ಟಾಭಿಷೇಕ ಅಂತ ಹೇಳೋ ಕಾಲಕ್ಕೂ ಇನ್ನೊಂದು ಪ್ರೆಸ್ ಮೀಟ್ ಮಾಡಿದ್ರಂತೆ. ಆ ಕಾಲಕ್ಕೂ ಫೋಟೋ ಕ್ಲಿಕ್ಕಿಸಿದ್ರಲ್ಲ, ಈ ಮುಖಕ್ಕೂ ಆ ಮುಖಕ್ಕೂ ಕಿಂಚಿತ್ತೂ ವ್ಯತ್ಯಾಸ ಇರಲಿಲ್ಲವಂತೆ. ಅಂದರೆ ಏನಿದ್ರ ತಾತ್ಪರ್ಯ? ಸಂಪತ್ತು ಬರುತ್ತೆ ಅಂದಾಗ ಹಿಗ್ಗೋದಾಗಲಿ, ಸಂಪತ್ತು ಹೋಗಿದೆ ಅಂದಾಗ ಕುಗ್ಗೋದಾಗಲಿ ಸರ್ವಥಾ ಮಾಡಬಾರದು. ಜಯ ಜಯ ಲಾಭ ಲಾಭ ಮಾನ ಪಮಾನ, ಶ್ರೀಯರಸ ನಿನ್ನವರು ಏನು ಧನ್ಯರೋ, ಪಾಂಡು ರಂಗ ನಿನ್ನ ಕೊಂಡಾಡುವ ಮಂಗಳಾತ್ಮರ, ಸಂಘ ಸುಖ ಇದನ್ನೇ ತಿಳಿಸಿದ್ರು. ಅಂತಹ ಸಜ್ಜನರು ಜಯ ಅಪಜಯ, ಲಾಭ ನಷ್ಟ ಏನಾದರೂ ಸ್ವಾಮಿ ಅದು ನಿನ್ನ ಪ್ರಸಾದ, ಈ ಹಂತದ ಸಾಧನೆಯನ್ನು ಯಾರು ಮಾಡಿರ್ತಾರೋ ಅವರೇ ಸಜ್ಜನರು.